ಹಾಯ್ ಫ್ರೆಂಡ್, ನಾನು ಸಂಜಯ್ ಮತ್ತೊಮ್ಮೆ ಈ ಒಂದು ವಿಡಿಯೋಗೆ ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನ್ ಟಾಪಿಕ್ ತಗೊಂಡು ಮಾತಾಡ್ತಾ ಇದ್ದೀವಿ, ಬನ್ನಿ ಹಾಗಾದ್ರೆ ಈ ಟಾಪಿಕ್ ನಾವು ಕೂಡ ಕ್ಲಿಯರ್ ಮಾಡೋಣ. ಯೂಟ್ಯೂಬ್ ಬಗ್ಗೆ ಮಾತಾಡ್ತಿರೋದು, ಬನ್ನಿ ಹಾಗಾದ್ರೆ ಏನು ಯೂಟ್ಯೂಬ್ ಬಗ್ಗೆ ನಾವು ಮಾತಾಡ್ತಿರೋದು ಅಂತ ಹೇಳಿ ಈ ವಿಡಿಯೋನ ಪೂರಾ ನೋಡೋಣ. ಬನ್ನಿ ಹಾಗಾದ್ರೆ ಈ ವಿಡಿಯೋ ಚಾಲು ಮಾಡೋಣ. ಓಕೆ, ನಾವು ಒಂದು ಕೆಲವು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ ದಲ್ಲಿ, ಆದ್ರೆ ನಮ್ಮ ಒಂದು ನೋಟಿಫಿಕೇಶನ್ ಅದು ಜನರಿಗೆ ಹೋಗಿ ಮುಟ್ಟೋದಿಲ್ಲ. ಜನರೆಲ್ಲ ನಿಮ್ಮ ಒಂದು ಸಬ್ಸ್ಕ್ರೈಬರ್ಗೆ ಹೋಗಿ ಮುಟ್ಟೋದಿಲ್ಲ. ಅದು ಹಿಂಗೆ ಯಾಕಾಗತ್ತೆ? ಅದು ಹಂಗಾಕಾಗತ್ತೆ. ಓಕೆ, ನಾವು ಒಂದು ವಿಡಿಯೋ ಕೆಲವು ದಿನದಲ್ಲಿ ಒಂದು ವಿಡಿಯೋ ನಾವು ಎಡಿಟಿಂಗ್ ಮಾಡ್ತೀವಿ. ದಿನ ಒಂದು ಎಡಿಟಿಂಗ್ ವಿಡಿಯೋ ಮಾಡ್ತೀವಿ. ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಅದು ನಮ್ಮ ಒಂದು ಸಬ್ಸ್ಕ್ರೈಬರ್ಗೆ ಹೋಗಿ ಮುಟ್ಟೋದಿಲ್ಲ. ಯಾಕೆ? ನೋಟಿಫಿಕೇಶನ್ ಹೋಗೋದಿಲ್ಲ. ಯಾಕೆ? ಅದಕ್ಕೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಏನ್ ಮಿಸ್ಟೇಕ್ ಆಗ್ತಾ ಇದೆ ಅಂತ ಹೇಳಿ ಪೂರ ಕ್ಲಿಯರ್ ಮಾಡ್ತೀನಿ. ಬನ್ನಿ ಹಾಗಾದ್ರೆ ಈ ವಿಡಿಯೋನ ಕೂಡ ನಾವು ನೋಡೋಣ. ಓಕೆ, ನಾವು ಏನ್ ತಪ್ಪು ಮಾಡ್ತೀವಿ ಅಂದ್ರೆ, ಒಂದು ಟೈಮಿಂಗ್ ನ ನಾವು ಸೆಟ್ ಮಾಡೋದಿಲ್ಲ. ಓಕೆ, ನಾವೊಂದು ವಿಡಿಯೋನ ಎಡಿಟಿಂಗ್ ಮಾಡಿದೀವಿ, ನಾವೊಂದು ವಿಡಿಯೋನ ಎಡಿಟಿಂಗ್ ಮಾಡಿದೀವಿ, ಅಪ್ಲೋಡ್ ಮಾಡಿ ಕೈ ಬಿಟ್ಟಿವಿ. ಅದಕ್ಕೆ ಏನ್ ಮಾಡ್ಬೇಕಂತದು ನಾವು ಅದು ಮಾಡಿಲ್ಲ. ಓಕೆ, ತಮ್ಮೇಲೆ ಹಾಕಿಲ್ಲ, ಹಾಕಿದ್ರು ಪರವಾಗಿಲ್ಲ, ಟೈಟಲ್ ಹಾಕಿಲ್ಲ, ಹಾಕಿಲಿಕ್ಕಂದ್ರೂ ಪರವಾಗಿಲ್ಲ, ಹಾಕಬೇಕು ಅಂತ ಐತ್ರಿ, ಹಾಕ್ಬೇಕ್ರಿ. ಟೈಟಲ್ ಆಗಲಿ, ಡಿಸ್ಕ್ರಿಪ್ಷನ್ ಆಗಲಿ, ಟ್ಯಾಗ್ ಆಗಲಿ ಎಲ್ಲಾನು ಕೂಡ ಸಜ್ಜ್ ಮಾಡಿದ್ರೇನೆ ನಮ್ಮ ಒಂದು ಯೂಟ್ಯೂಬ್ ಕರಿಯರು ಅದ್ಭುತ ಆಗಿ ರನ್ ಆಗತ್ತೆ. ಓಕೆ, ವ್ಯೂ ಬರ್ತಾವ, ಎಲ್ಲಾನು ಕರೆಕ್ಟ್ ಇರ್ಬೇಕ್ರಿ, ಒಂದಂತಲ್ಲ. ಇನ್ನೊಂದು ಏನಂತಂದ್ರೆ, ನೋಟಿಫಿಕೇಶನ್ ಹೋಗೋದಿಲ್ಲ. ಯಾಕೆ? ಬನ್ನಿ, ವೆನ್ ಯುವರ್ ವ್ಯೂವರ್ ಆರ್ ಆನ್ ಯೂಟ್ಯೂಬ್ ಅಂದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ ಇರ್ತಾರಲ್ಲ, ಅವ್ರು ಯಾವಾಗ ಆನ್ ಇರ್ತಾರ ಅಂತೇಳಿ ಇಲ್ಲಿ ಒಂದು ಚಾರ್ಟ್ ನಲ್ಲಿ ತೋರಿಸ್ಬಿಡತ್ತೆ. ಓಕೆ, 12 AM ನೋಡಿ, 6 PM ನೋಡಿ. ಓಕೆ, 6 PM ದಲ್ಲಿ 6 PM ಇಂದ ನಾವು ಕ್ಲಿಕ್ ಮಾಡಿ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡ್ರಿ, ಮಂಡೇ, ಥರ್ಸ್ಡೇ, ಫ್ರೈಡೇ ಎಲ್ಲಾನು ಕೂಡ ಇದೆ ತಾರೀಕು. ಓಕೆ, ದಿನಾಂಕ ಎಲ್ಲ ಇದಾವೆ. ಇದಾದ್ಮೇಲೆ ನಾವು ಇಲ್ಲಿ ಒಂದು ಇವಾಗ ಕ್ಲಿಕ್ ಮಾಡಿ ನೋಡ್ಬೇಕು. ಇಲ್ಲಿ ನಾವು ನೋಡಿ, ಇಲ್ಲಿ ನಮಗೆ ತೋರಿಸ್ತಾ ಇರುವಂತ ಟೈಮಿಂಗು. ಓಕೆ, ನಾವು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ, ಆ ಟೈಮಿಂಗು ಯೂಟ್ಯೂಬ್ ಅನಾಲಿಟಿಕ್ಸ್ ಕೂಡ ಹೇಳುತ್ತೆ. ನಿಮ್ಮ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬರು ಯಾವಾಗ ಜಾಸ್ತಿ ನಿಮ್ಮ ಒಂದು ಯೂಟ್ಯೂಬ್ ದಲ್ಲಿ ಬರ್ತಾರಂತೇಳಿ ಆ ಟೈಮ್ದಲ್ಲಿ ನೀವು ವಿಡಿಯೋನ ಬಿಟ್ರಪ್ಪ ಅಂತ ತಿಳ್ಕೊಳ್ಳಿ, ಆ ವಿಡಿಯೋನ ಓಪನ್ ಮಾಡಿ ನೋಡ್ತಾರೆ. ಅಟ್ರಾಕ್ಷನ್ ಇದ್ರೆ, ಓಕೆ, ಮತ್ತೆ ಥಂಬ್ನೇಲ್ ಇದ್ರೆ, ಥಂಬ್ನೇಲ್ ಅಗದಿ ಅಟ್ರಾಕ್ಷನ್ ಇದ್ರೆ, ಟೈಟಲ್ ಕೂಡ ಹೆಂಗಿದ್ರೆ, ವಿಡಿಯೋ ಮಸ್ತ್ ಇದ್ರೆ ಅಷ್ಟೇನೆ ವಿಡಿಯೋನ ಪೂರ ನೋಡಿ ಹೋಗ್ತಾರೆ. ಓಕೆ, ಕ್ಲಿಕ್ ಮಾಡಿ. ಓಕೆ, ಅದು ಮಾತ್ರ ಕರೆಯೋದು. ಇದು ನಿಮಗೆಲ್ಲಾನು ಟೈಟಲ್ ಡ್ಯಾಶ್ ಎಲ್ಲ ಹಾಕೋದು ನಿಮಗೆ ಗೊತ್ತಿಲ್ಲ ಅಂದ್ರೆ ಹೋಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಇದೆ, ಯೂಟ್ಯೂಬ್ ಕೋರ್ಸ್ ಅಂತೇಳಿ ವಾಚ್ ಮಾಡಿ. ಎಲ್ಲಾನು ಕಳ್ಸ್ಕೊಟ್ಟಿದ್ದೀನಿ. ಓಕೆ, ಇವತ್ತು ನಾನು ಕಳ್ಸ್ಕೊಡಂತ ಒಂದು ಟೈಮಿಂಗು ಯಾವಾಗ ಬಿಡ್ಬೇಕಂತೇಳಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೋಗಿ ಅನಾಲಿಟಿಕ್ಸ್ ನಲ್ಲಿ ಹೋಗ್ಬೇಕು. ನಿಮ್ಮ ಒಂದು ಆಡ್ಸೆನ್ಸ್ ಇರತ್ತಲ್ಲ, ಅಲ್ಲಿ ಹೋಗಿ ಕೆಳಗಡೆ ವಿನ್ ಯುವರ್ ವ್ಯೂವರ್ಸ್ ಏರ್ ಆನ್ ಯೂಟ್ಯೂಬ್ ಅಂತ ಇದೆ, ಅಲ್ಲಿ ನಮಗೆ ತೋರಿಸುತ್ತೆ. ಓಕೆ, AM ದಲ್ಲಿ ನೋಡಿ, ನೀಲಿ ಕಲರ್ ಜಾಸ್ತಿ ಮೂಡಿಲ್ಲ ಅಂದ್ರೆ ಇಲ್ಲಿ ಜನ ಇರೋದಿಲ್ಲ. ಕೆಳಗಡೆ 6 PM ದಲ್ಲಿ ನೋಡಿ, ನೀಲಿ ಕಲರ್ ಬಾಳ ಮುಡಿದಾವೆ, ಇಲ್ಲೇ ಜಾಸ್ತಿ ನಮ್ಮ ವ್ಯೂವರ್ಸ್ ಎಂಟ್ರಿ ಆಗ್ತಾರೆ ಆ ಟೈಮ್ದಲ್ಲಿ. ಅದಕ್ಕೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ತೋರಿಸೋಂತ ಒಂದು ಟೈಮಿಂಗು ಕೂಡ ನೋಡಿ, ಇದು ಚೌಕ್ ಬಾಕ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ವೆರಿ 10 ಗಂಟೆಗೆ ಜಾಸ್ತಿ ನಮ್ಮ ವ್ಯೂವರ್ಸ್ ಬರ್ತಿದ್ದಾರೆ. ಓಕೆ, ಇಲ್ಲಿ ನೆಕ್ಸ್ಟ್ ನಾವು ಕ್ಲಿಕ್ ಮಾಡಿ ನೋಡ್ತಾ ಇದೀವಿ. ಮತ್ತೆ 10ರಿಂದ ಹಿಡಿದು 9 ಮಟ್ಟ. ನೋಡಿ 10ರಿಂದ ಹಿಡಿದು 9 ಮಟ್ಟ. ಇವಾಗ ನಾನೇನ್ ಮಾಡ್ಬೇಕು, ದಿನ ಒಂದು ವಿಡಿಯೋನ ನಾವು ಅಪ್ಲೋಡ್ ಮಾಡ್ತೀವಿ. ಯಾವ ಟೈಮಿಂಗ್ ಬಿಡ್ಬೇಕು, ಇಲ್ಲಿ ಅನಾಲಿಟಿಕ್ಸ್ ನಮಗೆ ತೋರಿಸ್ತಾ ಇದೆ 10ರಿಂದ ಹಿಡಿದು 9 ಮಟ್ಟ. ಒಂದು ಟೈಮಿಂಗ್ ಫಿಕ್ಸ್ ಮಾಡಬೇಕು. ನೀವು ಹಾಕ್ತಿರಿ 1 ಗಂಟೆ
ಒಂದು ವಿಡಿಯೋನ ಎಡಿಟಿಂಗ್ ಮಾಡಿ ಮತ್ತೆ ಮಧ್ಯಾಹ್ನ ಹಾಕಿದ್ರಿ, ರಾತ್ರಿ ಹಾಕಿದ್ರಿ, 9 ಗಂಟೆಗೆ, 12ಕ್ಕೆ ಹಾಕಿದ್ರಿ, ಆ ಥರ ಮಾಡಕ್ ಹೋಗ್ಬೇಡ. ಒಂದು ಟೈಮಿಂಗ್ ಫಿಕ್ಸ್ ಮಾಡ್ರಿ. ಅಂದ್ರೆ ನಿಮ್ಮ ಒಂದು ವಿಡಿಯೋ ಅವಾಗ ಬರುತ್ತಂತೇಳಿ ಜನರಿಗೆ ಗೊತ್ತಾಗ್ಬಿಟ್ರೆ ಅವರೇ ಬಂದು ನಿಮ್ಮ ವಿಡಿಯೋನ ವಾಚ್ ಮಾಡ್ತಾರೆ. ಇನ್ನೊಂದು ನಿಮ್ಮ ಒಂದು ವಿಡಿಯೋನ ಚಲೋ ಇದ್ರೆ ಆ ಒಂದು ಟೈಮ್ದಲ್ಲಿ ಹೋಗಿ ನೋಡ್ತಾರೆ ಗ್ಯಾರಂಟಿ. ಮತ್ತೆ ನಾನು ಹೇಳಬೇಕಂತ ಇದು ನನ್ನ ಒಂದು ಟೈಮಿಂಗ್ ನೋಡಿ, ನಾನು ಒಂದು ಕೆಲವು ವಿಡಿಯೋನ ಅಪ್ಲೋಡ್ ಮಾಡಿಟ್ಟಿದ್ದೀನಿ, ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ ನೋಡಿ, ಇವತ್ತು ನಾನು ವಿಡಿಯೋ ಬಿಟ್ಟಿದ್ದೇನೆ ಕನ್ನಡ ನಾಡಿನ ಕನ್ನಡ ನಾಡಿನ ಒಂದು ಸಾಂಗು ನಾವು ಹಾಡಿದ್ದು. ಇವಾಗ ನಾನು ಇವತ್ತೇ ಬಿಟ್ಟಿದ್ದೀನಿ, 13 ಅವರ್ಸ್ ಆಗಿದೆ. ಓಕೆ, ಮೇಲೆಗಡೆ ನೋಡಿ ಇವಾಗ ನಾಳೆ ಬರೋಂಥ 30ನೇ ತಾರೀಕಿಗೆ ಬರುವಂತ ಒಂದು ವಿಡಿಯೋನ ನಾನು ಸೆಟ್ ಮಾಡಿ ಇಟ್ಟುಬಿಟ್ಟಿದ್ದೇನೆ. ಓಕೆ, ಇಲ್ಲಿ ನೋಡಿ. ಓಕೆ ನೋಡಿ, 30 ಸೆಪ್ಟೆಂಬರ್ 2023 ಇದನ್ನ ಅಪ್ಲೋಡ್ ಆಗಿಲ್ಲ. ನಾಳೆ ಮುಂಜಾನೆ 9 ಗಂಟೆಗೆ ಬಂದ್ಬಿಡುತ್ತೆ. ನನ್ನ ಒಂದು ಎಲ್ಲಾ ವಿಡಿಯೋನು ಕೂಡ ನಾನು 9 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಓಕೆ ನೋಡಿ, ಈ ತರ ಸೆಟ್ ಮಾಡೋದಿರತ್ತೆ. ಈಗ ಈ ತರ ಸೆಟ್ ಮಾಡೋದಿರತ್ತೆ. ಇದರಲ್ಲಿ ಹೋಗಿ ನೋಡಿ, ಟೈಮಿಂಗ್ ನೋಡಿ, ನಮ್ಮ ಒಂದು ಟೈಮಿಂಗ್ ಕ್ಲಿಕ್ ಮಾಡಿ ಓಕೆ ಮಾಡಿ. ಇಲ್ಲಿ ಟೈಮಿಂಗ್ ಕೇಳ್ತಾ ಇದೆ AM PM ಅಂತ ಹೇಳಿ AM ಮಾಡಿ. ಮುಂಜಾನೆ ಬಿಡ್ರಿ, ರಾತ್ರಿ ಬಿಡಬಾರ್ದು. ಅದಕ್ಕೆ ನಮ್ಮ ಎಲ್ಲ ನೆಟ್ಟಿನಲ್ಲಿ ನೀಲಿ ಇಲ್ಲ, ಅಂದ್ರೆ ಜನ ಅಲ್ಲಿ ಯಾರು ಇರೋದಿಲ್ಲ ಆ ಟೈಮ್ದಲ್ಲಿ. ಓಕೆ, 6ರಿಂದ ಹಿಡಿದು 9 ಮಟ ಜಾಸ್ತಿ ಜನ ಇರ್ತಾರೆ. ಓಕೆ, AM ಇದನ್ನ ನಾವು ಕ್ಲಿಕ್ ಮಾಡಿ ಟೈಮಿಂಗ್ ಕೂಡ ನಾವು ಕ್ಲಿಕ್ ಮಾಡ್ಬೋದು. ಓಕೆ, ಟೈಮಿಂಗ್ ಕ್ಲಿಕ್ ಮಾಡಿ ತಾರೀಕು ಮತ್ತೆ 9ಕ್ಕೆ ಮತ್ತೆ ಕೇಳ್ತಾ ಇದೆ, ಬೇಡ ಇದು 9 ಕರೆಕ್ಟ್ ಹೋಲಿ. ಇದೇ ತರ ನಾವು ಮಾಡಿ ಬಿಟ್ಬಿಡ್ಬೇಕು. ಓಕೆ, ಅಪ್ಲೋಡ್ ಮಾಡ್ಬಿಡೋದು. ಅದು ಟೈಮು ಬರುತ್ತೆ, 9 ಗಂಟೆ ಆಗತ್ತೆ, ಆವಾಗ ತಾನೇ ಅಪ್ಲೋಡ್ ಆಗ್ಬಿಡತ್ತೆ, ಚಿಂತನೆ ಇಲ್ಲ. ಓಕೆ, ಎಲ್ಲಾನು ಕರೆಕ್ಟ್ ಟೈಮ್ ಮಾಡ್ಬೇಕು. ಮತ್ತೆ ಟೈಟಲ್, ಟ್ಯಾಗು, ಡಿಸ್ಕ್ರಿಪ್ಷನು ಎಲ್ಲಾನು ಲುಕಿಂಗ್ ಫಾರ್ ಗುಡ್ ಎವ್ರಿ ನ್ಯೂ ಆಗಿರ್ಬೇಕು. ಅವಾಗ ಏನಿದೆ ಅಗದಿ ಮಸ್ತ್ ಆಗತ್ತೆ, ನಿಮ್ಮ ಒಂದು ವಿಡಿಯೋ ವೈರಲ್ ಆಗತ್ತೆ. ವೈರಲ್ ಆಗೋ ಚಾನ್ಸಸ್ ಕೂಡ ಇರತ್ತೆ. ಒಂದೇ ಟೈಮ್ ಮಾಡ್ರಿ. ನಿಮ್ಮ ಒಂದು ಎಷ್ಟು ಸಬ್ಸ್ಕ್ರೈಬ್ ಇದಾರೆ ನೋಡ್ರಿ, ಅವ್ರು ಎಲ್ಲರಿಗೂ ನೋಟಿಫಿಕೇಶನ್ ಹೋಗತ್ತೆ. ಒಂದೇ ಟೈಮ್ ಮಾಡ್ರಿ, ಒಂದೇ ಟೈಮ್ 9 ಮಾಡಿ, 9 ಗಂಟೆ ಮಾಡಿ, ಇಲ್ಲಾಂದ್ರೆ 3 ಗಂಟೆದ ಹಿಡಿದು 4 ಮಟ್ಟ ಒಂದು ಮಾಡಿ. ಒಂದೇ ಟೈಮ್ ಫಿಕ್ಸ್ ಮಾಡ್ರಿ. ಓಕೆ, ರಾತ್ರಿ ಮಾತ್ರ ಬಿಡಾಕ್ ಹೋಗ್ಬೇಡ್ರಿ. ರಾತ್ರಿ ಒಟ್ಟ ಬಿಡಾಕ್ ಹೋಗ್ಬೇಡ್ರಿ. ಓಕೆ, 7ರಿಂದ ಮೇಲೆ ಬಿಡಾಕ್ ಹೋಗ್ಬೇಡ್ರಿ. 8 ಗಂಟೆ ಮೇಲೆ ಒಟ್ಟ ಬಿಡಾಕ್ ಹೋಗ್ಬೇಡ್ರಿ ಹೇಳ್ತೀನಿ. ಯಾಕಂದ್ರೆ ನಮ್ಮ ಒಂದು ರೀಚ್ ಆಗೋದಿರತ್ತೆ. ನಾವು ಬಿಟ್ಟಿಕೊಳ್ಳೋಣ, ನಮ್ಮ ಒಂದು ರೀಚ್ ಆಗೋದಿರುತ್ತೆ. ಆ ರೀಚ್ ಆಗೋದಿಲ್ಲ, ಇಂಪ್ರೆಸ್ ಜಾಸ್ತಿ ಬರೋದಿರುತ್ತೆ. ಆ ಇಂಪ್ರೆಸ್ ಬರೋದಿಲ್ಲ. ವಿಡಿಯೋನ ಕ್ಲಿಕ್ ಮಾಡಿ ಎಷ್ಟು ನಿಮಿಟ್ ನೋಡ್ತಾರೋ ಅಷ್ಟು ನಮಗೆ ಇಂಪ್ರೆಷನ್ ಸಿಗತ್ತೆ. ಆ ಇಂಪ್ರೆಷನ್ ನಮಗೆ ಕೂಡ ಸಿಗೋದಿಲ್ಲ. ಓಕೆ, ಆಗತ್ರಿ, ಇಂಪ್ರೆಷನ್ ಬಂದೇ ಬರುತ್ತೆ, ಜಲ್ದಿ ಸಿಗೋದಿಲ್ಲ. ಅದು ಮತ್ತೆ 6 ತಿಂಗಳು ಹೋಗ್ಬೇಕಾಗತ್ತೆ. ಓಕೆ, 6 ತಿಂಗಳು ಹೋಗ್ಬೇಕಾಗತ್ತೆ, ತಾನೇ ಮತ್ತೆ ರೀಚ್ ತೊಗೊಳತ್ತೆ. 6 ತಿಂಗಳು ಹೋಗೋ ಮಟ್ಟ ನಾವು ಮತ್ತೆ ಕಾಯ್ದಿರ್ಬೇಕಾ? ಬೇಡ, ನಮಗೆ ರೀಚ್ ಬೇಕಂದ್ರೆ ನಾವು ಒಂದು ಟೈಮ್ ಮಾಡೋಣ. ಆ ನೋಟಿಫಿಕೇಶನ್ ನಮ್ಮ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೆ ಹೋಗಿ ಮುಟ್ಟತ್ತೆ, ದಿನ ಒಂದು ಟೈಮ್ ಮಾಡಿದ್ರೆ. ಓಕೆ, ಈಗ ನಾನು ಏನ್ ಮಾಡಿದ್ರೆ ಹಾಗೆ ನಾವು ಬಿಟ್ಬಿಟ್ಟಿದ್ವಿ, ಒಂದು ಟೈಮ್ ಫಿಕ್ಸ್ ಮಾಡಿಲ್ಲ ಅಂದ್ರೂ ನೀವು ಮೇಂಟೈನ್ ಮಾಡ್ರಿ, ತಾನೇ ಅದು ತೊಗೊಳತ್ತೆ. ಟೈಮಿಂಗ್ ತೊಗೊಂಡು ಆ ಟೈಮಿಗೆ ಕರೆಕ್ಟ್ ನೋಟಿಫಿಕೇಶನ್ ಎಲ್ಲರಿಗೂ ಕಳಿಸ್ಬಿಡತ್ತೆ. ಓಕೆ, ಸಬ್ಸ್ಕ್ರೈಬ್ ಮಾಡಿದವರಿಗೆ. ಓಕೆ, ನೀವು ಅದೇ ತರ ಒಂದು ಮೇಂಟೈನ್ ಮಾಡ್ಕೊಂತ ಹೋದ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಯಾರು ಮಾಡಿರಲ್ಲೋ ಅವ್ರಿಗೂ ಕೂಡ ನೋಟಿಫಿಕೇಶನ್ ಹೋಗೋದಂತ ಒಂದು ಚಾನ್ಸಸ್ ಇರತ್ತೆ. ಓಕೆ, ಇನ್ನೊಂದು ನಾನು ಪ್ರೀಮಿಯಂ ಮಾಡಿಬಿಟ್ಟಿದ್ದೀನಿ ನೋಡಿ, ಯೂಟ್ಯೂಬ್ ಸ್ಟುಡಿಯೋ ಅನಾಲಿಟಿಕ್ಸ್. ಓಕೆ, ಇದು 2 ಅಕ್ಟೋಬರ್ದಲ್ಲಿ ಬರುತ್ತೆ. ನಾನು ಸೆಟ್ ಮಾಡಿ ಇಟ್ಬಿಟ್ಟಿದ್ದೀನಿ ನೋಡಿ. ಇದೇ ಹತ್ರ ಪ್ರೀಮಿಯಂ ಮಾಡೋದೇನಪ್ಪ ಅಂದ್ರೆ, ನಮ್ಮ ಒಂದು ಥಂಬ್ನೇಲ್ ಇರುತ್ತಲ್ಲ, ಆ ಥಂಬ್ನೇಲ್ ಅಷ್ಟೇ ನಮ್ಮ ಒಂದು ವ್ಯೂವರ್ಸ್ಗೆ ಕಾಣಿಸ್ಕೊಡತ್ತೆ. ಓಕೆ, ಪ್ರೀಮಿಯಂ ಹೆಂಗಪ್ಪ ಅಂದ್ರೆ ಟೈಮ್ದಲ್ಲಿ ಹೋಗಿ ಟೈಮ್ ಸೆಟ್ ಮಾಡಿ 9 ಗಂಟೆ ಮಾಡಿ ಓಕೆ ಮಾಡುವಾಗ ಸೆಟ್ ಪ್ರೀಮಿಯಂ ಅಂತ ಇದೆ ನೋಡಿ. ಇದ್ರ ಮೇಲೆ ಒಂದು ಕ್ಲಿಕ್ ಕೊಟ್ಬಿಟ್ರೆ ಇದು ಪ್ರೀಮಿಯಂ ಆಗ್ಬಿಡುತ್ತೆ. ಓಕೆ, ಇದು ಮತ್ತೆ ಸೇವ್ ಮಾಡಿಬಿಟ್ರೆ ಸೇವ್ ಆಗ್ಬಿಡುತ್ತೆ, ಪ್ರೀಮಿಯಂ ಆಗ್ಬಿಡುತ್ತೆ. ನಮ್ಮ ಒಂದು ವ್ಯೂವರ್ಸ್ಗೆ ನಮ್ಮ ಒಂದು ಥಂಬ್ನೇಲ್ ಸಿಗತ್ತೆ. ಓಕೆ, ಮತ್ತೆ ನೋಟಿಫಿಕೇಶನ್ ಅಲ್ಲೇ ಕೆಳಗಡತ್ತೆ. ಆ ವಿಡಿಯೋ ಇವರಿಗೆ ಬೇಕಂದ್ರೆ ಅವ್ರಿಗೆ ಇಷ್ಟ ಆಗಿದೆ, ಅವ್ರಿಗೆ ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಆ ನೋಟಿಫಿಕೇಶನ್ ಅವ್ರಿಗೆ ಸಿಗ್ಬೇಕಂದ್ರೆ ಕೆಳಗಡೆ ಬೆಲ್ ಐಕನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ತಾರೆ. ಆ ವಿಡಿಯೋ ಟೈಮ್ಗೆ ಅವ್ರಿಗೆ ನೋಟಿಫಿಕೇಶನ್ ಸಿಗತ್ತೆ. ಮತ್ತೆ ಬೆಲ್ ಐಕನ್ ಒಂದು ರೀಚ್ ಕೂಡ ಜಾಸ್ತಿ ಆಗತ್ತೆ ಈ ತರ. ಓಕೆ, ಎಲ್ಲಾ ವಿಡಿಯೋನು ಮಾಡೋದ್ರಲ್ಲಿ ಇರೋದಿಲ್ಲ, ಕೆಲವು ಒಂದು ವಿಡಿಯೋನ ನಾವು ಪ್ರೀಮಿಯಂ ಮಾಡಿ ಕ್ಯಾಸ್ ಬಿಡಬೇಕು. ಓಕೆ, ಅದು ಡಿಫ್ರೆಂಟ್ ಆಗಿರತ್ತೆ ನೋಡ್ರಿ. ಅದು ಎಲ್ಲಾನು ಮಾಡಕ್ ಬರುತ್ತೆ, ಎಲ್ಲಾನು ಮಾಡಿದ್ರೆ ನಾರ್ಮಲ್ ಇದು ಆಗ್ಬಿಡುತ್ತೆ, ಸಿಂಪಲ್ ಆಗ್ಬಿಡುತ್ತೆ. ಯಾವ್ದೊಂದು ಅಗದಿ ಮಸ್ತ್ ಆಗಿರುವಂತ ಒಂದು ವಿಡಿಯೋನ ಪ್ರೀಮಿಯಂ ಮಾಡಿ ಬಿಡಬಹುದು. ಓಕೆ ನೋಡ್ರಿ, 1 ಅಲ್ಲ 2 ಅಲ್ಲ ಎಷ್ಟು ವಿಡಿಯೋನ ನಾನು ಹಾಕಿದ್ದೀನಿ. ಎಲ್ಲಾನು 9 ಗಂಟೆಗೆ ದಿನ ಒಂದು ವಿಡಿಯೋನ 9 ಗಂಟೆಗೆ ಬನ್ನಿ ತೋರಿಸ್ತೇನೆ. ಓಕೆ,
ನೋಡಿ, ಇವತ್ತು ಬಿಟ್ಟಿರುವಂತ ಒಂದು ವಿಡಿಯೋ 9ಕ್ಕೆ, ನಾಳೆ ಬರುವಂತ ಒಂದು ವಿಡಿಯೋ 9ಕ್ಕೆ. ಓಕೆ, 1ನೇ ತಾರೀಕಿಗೆ, ಅಕ್ಟೋಬರ್ 1ನೇ ತಾರೀಕಿಗೆ ಬರುವಂತ ಒಂದು ವಿಡಿಯೋ 9ಕ್ಕೆ. ಓಕೆ, 2 ಅಕ್ಟೋಬರ್ ಬರುವಂತ ವಿಡಿಯೋ 9 ಟೈಮಿಗೆ. ಓಕೆ, 3 ಅಕ್ಟೋಬರ್ ಬರುವಂತ ಒಂದು ವಿಡಿಯೋ 3ನೇ ತಾರೀಕಿಗೆ. ಓಕೆ, 4 ಬರುವಂತ ವಿಡಿಯೋ, ಎಷ್ಟು ವಿಡಿಯೋ ಅದು, 1 2 3 4 5 ಬರುವಂತ ಒಂದು ವಿಡಿಯೋ 4 ಅಕ್ಟೋಬರು ಮತ್ತೆ 9 ತಾರೀಕಿಗೆ, 9 ಟೈಮಿಗೆ. ಓಕೆ, ಲಾಸ್ಟ್ ಪ್ರೀಮಿಯಂ ಮಾಡಿದ್ದೀನಿ. 6ನೇ ವಿಡಿಯೋ 5 ಅಕ್ಟೋಬರ್ ಬರುವಂತ ವಿಡಿಯೋ, ಅದು 9ಕ್ಕೆ. ಈ ತರ ಸೆಟ್ ಮಾಡಿ ಇಟ್ಬಿಟ್ರೆ ನಮ್ಮ ಒಂದು ವಿಡಿಯೋನ ಗ್ಯಾರಂಟಿ ನಿಮ್ಮ ಒಂದು ಸಬ್ಸ್ಕ್ರೈಬರ್, ಎಷ್ಟು ಸಬ್ಸ್ಕ್ರೈಬರ್ ಇದಾವೆ ಅವ್ರಿಗೋಗಿ ನೋಟಿಫಿಕೇಶನ್ ಮುಟ್ಟತ್ತೆ. ಈ ತರ ಮೇಂಟೈನ್ ಮಾಡಬೇಕು. ಓಕೆ ಓಕೆ, ಮತ್ತೆ ನಾವು ಕೂಡ ನೋಡಿದ್ವಿ ನಮ್ಮ ಒಂದು ಟೈಮಿಂಗ್ ಹೆಂಗೆ ನಾವು ಸೆಟ್ ಮಾಡ್ಕೋಬೇಕು ಅಂತೇಳಿ. ಇಲ್ಲೇ ನೋಡಿ 6 PM ಅಂತ ಇದೆ ನೋಡಿ. ಟ್ಯೂಸ್ಡೇ, ಮಂಡೇ, ಫ್ರೈಡೇ ಈ ತರ ಇದೆ. ಯಾವುದು ಜಾಸ್ತಿ ನೀಲಿ ಮೂಡಿರುತ್ತೋ ಅದೇ ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಜಾಸ್ತಿ ಆ ಟೈಮಿಗೆ ಯೂಟ್ಯೂಬ್ ಓಪನ್ ಮಾಡ್ತಿರ್ತಾರೆ ಜನ. ಓಕೆ, ನಿಮ್ಮ ಒಂದು ಸಬ್ಸ್ಕ್ರೈಬರ್ ಆಗಲಿ, ನಾನ್ ಸಬ್ಸ್ಕ್ರೈಬರ್ ಆಗಲಿ, ಅವ್ರೇನಿದೆ ಜಾಸ್ತಿ ಬಂದಿರತ್ತೆ. ಓಕೆ ನೋಡಿ, ನೋಟಿಫಿಕೇಶನ್ ನೋಡಿ ಅಷ್ಟಿದೆ. ಓಕೆ, ಈ ತರ ಒಂದು ನಾವು ಟೈಮಿಂಗ್ ಸೆಟ್ ಮಾಡ್ಕೋಬಹುದು. ಬನ್ನಿ ಹಾಗಾದ್ರೆ ಇವತ್ತಿನ ಈ ವಿಡಿಯೋದನ್ನ ಮತ್ತೆ ಎಂಡ್ ಮಾಡಿದೀವಿ. ಮತ್ತು ಕೂಡ ಮುಂದಿನ ವಿಡಿಯೋದಲ್ಲಿ ಬೇರೆ ತರ ವಿಡಿಯೋದನ್ನ ಮತ್ತೆ ಕೂಡ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಒಂದು ಏನಾದ್ರು ಕೇಳೋದಿದ್ರೆ ಒಂದು ಕಾಮೆಂಟ್ ನಲ್ಲಿ ಕೇಳ್ಬೋದು. ಆ ತರ ಒಂದು ವಿಡಿಯೋ ನಾನು ಮಾಡಿ ಬಿಡುತ್ತೇನೆ. ಏನಾದ್ರು ಮಿಸ್ಟೇಕ್ ಇದ್ರೆ ಆ ವಿಡಿಯೋನ ಕೂಡ ಕ್ಲಿಯರ್ ಮಾಡಿ ನಾನು ಬಿಡುತ್ತೇನೆ. ಬನ್ನಿ ಹಾಗಾದ್ರೆ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಕೂಡ ಇದೇ ತರ ಒಂದು ಡಿಫ್ರೆಂಟ್ ವಿಡಿಯೋಗೆ ನಾವು ಕಳ್ಕೊಂಡಿವಿ. ಇವತ್ತು ನಮ್ಮ ಒಂದು ಯೂಟ್ಯೂಬ್ ಅಪ್ಲೋಡ್ ಮಾಡುವಂತ ಒಂದು ವಿಡಿಯೋ ಯಾವ ಟೈಮಿಗೆ ಸೆಟ್ ಮಾಡಬೇಕು, ಯಾವ ಟೈಮಿಗೆ ಸೆಟ್ ಮಾಡಿದ್ರೆ ಕರೆಕ್ಟ್ ಆಗತ್ತಂತೇಳಿ, ಜಾಸ್ತಿ ವ್ಯೂ ಬರುವಂತ ಒಂದು ಚಾನ್ಸಸ್ ಇರುತ್ತೆ, ಜಾಸ್ತಿ ಇಂಪ್ರೆಸ್ ಬರುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಒಂದೇ ಟೈಮ್ ಫಿಕ್ಸ್ ಮಾಡೋಣ ಇವತ್ತಿಂದ. ಬನ್ನಿ ಹಾಗಾದ್ರೆ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಟು ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಬಾಯ್.